ನೋಡಿ, ಸರ್ಕಾರಿ ಉದ್ಯೋಗಿಗಳ ಭ್ರಷ್ಟಾಚಾರ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವಿಭಿನ್ನವಾದಂತಹ ಒಂದು ನಿಲುವನ್ನು ತಳೆದಿದೆ. ಪೂರ್ವಾನುಮತಿಯನ್ನು ಪಡಿಬೇಕು ತನಿಖೆಗೆ ಅಂತಕ್ಕಂಥ ಸೆಕ್ಷನ್ನೇ ಸರಿ ಇಲ್ಲ ಅಂತನ್ಬಿಟ್ಟು ಒಬ್ಬರು ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ಸರ್ಕಾರಿ ಉದ್ಯೋಗಿ ವಿರುದ್ಧ ತನಿಖೆ ವಿಚಾರ ಪೂರ್ವಾನುಮತಿ ಕಡ್ಡಾಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ವಿಭಿನ್ನ ತೀರ್ಪನ್ನು ಕೊಟ್ಟಿದೆ. 2018ರ ನಿಬಂಧನೆಯ ಸಾಂವಿಧಾನಿಕ ಸಿಂಧುತ್ವ ಕುರಿತು ವಿಭಿನ್ನ ತೀರ್ಪು. ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ 17A ಸಂವಿಧಾನ ಬಾಹಿರವಾಗಿದೆ, ಇದನ್ನು ರದ್ದುಗೊಳಿಸಬೇಕು ಅಂತ ನ್ಯಾಯಮೂರ್ತಿ BV ನಾಗರತ್ನ ಅವರು ತೀರ್ಪು ಕೊಟ್ಟಿದ್ದಾರೆ. ಕಡ್ಡಾಯ ಪೂರ್ವಾನುಮತಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿ ನಾಗರತ್ನ ಅವರು. ಮತ್ತೊಬ್ಬ ನ್ಯಾಯಮೂರ್ತಿ KV ವಿಶ್ವನಾಥ್ ಪ್ರತ್ಯೇಕ ತೀರ್ಪನ್ನು ಕೊಟ್ಟಿದ್ದಾರೆ. ಏನು, ಕಾನೂನಿನ ಈ ನಿಬಂಧನೆಯು ಪ್ರಾಮಾಣಿಕ ಅಧಿಕಾರಿಯನ್ನು ರಕ್ಷಿಸುತ್ತೆ, ಇದಕ್ಕೆ ಒತ್ತು ನೀಡಬೇಕು ಅಂತ ನ್ಯಾಯಮೂರ್ತಿ ವಿಶ್ವನಾಥ್ ಅವರ ತೀರ್ಪು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಈಗ ಪೂರ್ವಾನುಮತಿಯನ್ನು ಪಡೆಯದೆ ತನಿಖೆ ಮಾಡೋದಕ್ಕೆ ಬರಲ್ಲ, ಬಟ್ ಅದೇ ಸೆಕ್ಷನನ್ನು ಪ್ರಶ್ನೆ ಮಾಡ್ತಾರೆ ನ್ಯಾಯಮೂರ್ತಿ ನಾಗರತ್ನ ಅವರು. ಹೆಂಗಿದು ಅಂತ? ಅರವಿಂದ್, ನೋಡಿ, ಭ್ರಷ್ಟಾಚಾರ ತಡೆ ಕಾಯ್ದೆಯಲ್ಲಿ ಸೆಕ್ಷನ್ 17A ಇದೆ. ಈ 17A ಏನ್ ಹೇಳುತ್ತೆ ಅಂದ್ರೆ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ತನಿಖೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಪೂರ್ವಾನುಮತಿಯನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದರ ನಿಯಮಗಳು ಹೇಳುತ್ತೆ. ಆದ್ರೆ ಈ ರೀತಿಯಾದಂತ ನಿಯಮಗಳು ಸರಿ ಹೌದಾ ಅಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದರ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಕೆಲವೊಂದಿಷ್ಟು ಅರ್ಜಿಗಳು ಸಲ್ಲಿಕೆ ಆಗಿದ್ವು ಸುಪ್ರೀಂ ಕೋರ್ಟ್ಗೆ. ಈ ಒಂದು ಅರ್ಜಿಗಳ ವಿಚಾರಣೆಯನ್ನ ನ್ಯಾಯಮೂರ್ತಿ BV ನಾಗರತ್ನ ಅವರ ನೇತೃತ್ವದ ದ್ವಿಸದಸ್ಯ ಪೀಠ ವಿಚಾರಣೆಯನ್ನ ನಡೆಸಿತ್ತು. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೂಡ ಕೊಟ್ಟಿರುವಂತದ್ದು. ಈ ತೀರ್ಪು ಭಿನ್ನವಾಗಿ ಬಂದಿರುವಂತದ್ದು. ಅಂದ್ರೆ ಈ ಪೀಠದಲ್ಲಿದ್ದಂತ ಇಬ್ಬರು ನ್ಯಾಯಾಧೀಶರು ಕೂಡ ಪ್ರತ್ಯೇಕವಾದಂತಹ ಆದೇಶಗಳನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ನ್ಯಾಯಮೂರ್ತಿ BV ನಾಗರತ್ನ ಅವರು ಈ ಒಂದು ಕಾನೂನಿನ ವಿರುದ್ಧವಾದಂತಹ ಆದೇಶವನ್ನ ಕೊಟ್ಟಿರುವಂತದ್ದು. ಇಂತಹ ಸೆಕ್ಷನ್ಗಳಿಂದ ತನಿಖೆಗೆ ಅಡ್ಡಿ ಆಗುತ್ತೆ, ಮತ್ತೆ ಸೂಕ್ತ ಪ್ರಮಾಣದಲ್ಲಿ ತನಿಖೆ ನಡೆಯೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಆಶಯವನ್ನ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಈ ರೀತಿಯಾದಂತಹ ಒಂದು ನಿಬಂಧನೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ನ್ಯಾಯಮೂರ್ತಿ KB ವಿಶ್ವನಾಥನ್ ಅವರು ಆದೇಶದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಈ ರೀತಿಯ ಆದೇಶದಿಂದ ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲವಾಗುತ್ತೆ. ಇಲ್ದಿದ್ರೆ ಅಧಿಕಾರಿಗಳನ್ನ ಹೆದರಿಸಲಿಕ್ಕೆ ಅಥವಾ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಕೂಡ ಈ ರೀತಿಯಾದಂತಹ ತಂತ್ರಗಳನ್ನ ಬಳಸುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಪ್ರಾಮಾಣಿಕ ಅಧಿಕಾರಿಗಳ ರಕ್ಷಣೆಗೆ ಈ ರೀತಿಯಾದಂತಹ ನಿಯಮದ ಅಗತ್ಯತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಅಭಿಪ್ರಾಯವನ್ನ ಕೊಟ್ಟಿರುವಂತದ್ದು. ಸೊ ಈ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ನಿಲುವಿಗೆ ಬರಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರಕರಣ ದ್ವಿಸದಸ್ಯ ಪೀಠದಿಂದ ತ್ರಿಸದಸ್ಯ ಪೀಠಕ್ಕೆ ವಿಚಾರಣೆಗೆ ಹೋಗುವಂತ ಸಾಧ್ಯತೆಗಳಿದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.